ಇವತ್ತಿನ ದಿವಸ ಈ ಮುಜಿದೇನಹಳ್ಳಿ ಗ್ರಾಮದಲ್ಲಿ ಹಿಂಗೈಕ ಊರ ಬಸಪ್ಪಗೌಡ 25ನೇ ವರ್ಷದ ಪುಣ್ಯಾರಾಧನೆ ಸ್ಮರಿಸ್ತಾ ಹಾಗೂ ಹಿಂಗೈಕ ಶ್ರೀಮತಿ ಗಂಗಮ್ಮನವರ ಪುಣ್ಯಾರಾಧನೆ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ತೋರಿಸ್ತಕ್ಕಂಥ ಸಾಣಹಳ್ಳಿ ಮಠದ ಪೂಜ್ಯರಾಗಿದ್ದಂಥ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಪದಕ್ಕೆ ಭಕ್ತಿಯನ್ನು ಮನಗಳನ್ನು ಸಲ್ಲಿಸಿ ವೇದಿಕೆ ಇರತಕ್ಕಂಥ ಎಲ್ಲ ಮುಖ್ಯ ಅತಿಥಿ ಮಹಾಶಯರೇ ಇರತಕ್ಕಂಥ ಎಲ್ಲ ಹಿರಿಕಿರಿಯ ಶರಣರೇ ತಾಯಿಯರೇ ಮಾಧ್ಯಮ ಸ್ನೇಹಿತರೆ ತಮ್ಮೆಲ್ಲರಿಗೂ ರಾಮನವಮಿಯ ಶುಭಾಶಯ ಸಂದರ್ಭ ಕೋರಲಿಕ್ಕೆ ಇಚ್ಛೆಪಡ್ತೇನೆ. ಒಬ್ಬ ಗುರುವನ್ನು ಒಬ್ಬ ಶಿಷ್ಯ ಕೇಳಿದಂತೆ ಪಂಡಿತಾಚಾರ್ಯ ಕೇಳಿದಂಗೆ ಬುದ್ಧಿ ಎಚ್ಚರಾಗಿದ್ದು ಒಳ್ಳೆಯದೋ ಮಲಗಿದ್ರು ಒಳ್ಳೆಯದೋ ಅಂತ ಕೇಳಿದ ನನ್ನಂತೆ ನಾವು ತಮ್ಮ ಎರಡು ಒಳ್ಳೆಯದೇ ಅಂದ್ರಂತೆ. ಹೆಂಗೆ ಬುದ್ಧಿ ಎರಡು ಒಳ್ಳೆಯದಂತೆ ಹೆಂಗೆ ಅಂತ ನೋಡಪ್ಪ, ಕೆಟ್ಟರು ಯಾವಾಗಲೂ ಮಲಿಕೆಯಲ್ಲೇ ಇರಬೇಕು, ಒಳ್ಳೆಯದು ಯಾವಾಗಲೂ ಎಚ್ಚರಾಗಿರ್ಬೇಕು ಅಂದ್ರಂತೆ. ಅದು ಹೆಂಗೆ ಸಾಧ್ಯ ಬುದ್ಧಿ ಅನ್ನಂತೆ. ಹಂಗೆ ಇವತ್ತು ನಮ್ಮ ಪರಿಸ್ಥಿತಿಯಾಗಿ ಯಾರು ಒಳ್ಳೆಯರು ಯಾರು ಕೆಟ್ಟರು ಅನ್ನೋದೇ ತಿಳ್ಕೊಳ್ಳೋದು ಭಾಳ ಕಷ್ಟ ಐತೆ. ಭಾಳ ಒಳ್ಳೆಯ ಶಾಂತಗಳು ಅನ್ಕೊಂತಿರ್ತೇವೆ. 10 ವರ್ಷ ಮೇಲೆ ಶಾಂತನಗೌಡರು ಜೈಲಿನಿಂದ ಸಾಯಂಕಾಲ 8 ಗಂಟೆ TV ನ್ಯೂಸ್ ಬಂದ್ಬಿಡುತ್ತೆ. ಇಂಥವ್ರು ಭಾರಿ ಕೆಟ್ಟರು ಅಂತ ಹೇಳಿದ್ರೆ ಒಂದು 5-10 ವರ್ಷ ಮೇಲೆ ಅವನಿಗೆ ರಾಜ್ಯ ಪ್ರಶಸ್ತಿ ಸಿಕ್ತು, ಮುಖ್ಯಮಂತ್ರಿ ಪದ ಸಿಕ್ತು, ರಾಷ್ಟ್ರಪತಿ ಪದ ಸಿಕ್ತು ಅಂತ. ಹಾಗಾಗಿ ಇದು ತೀರ್ಮಾನ ಮಾಡ್ತಕ್ಕಂಥ ಪರಿಸ್ಥಿತಿ ಯಾರಿಗೂ ಇಲ್ಲೋನೋ ಅಂತಕ್ಕಂಥ ಮಟ್ಟದಲ್ಲಿ ನಾವು ಇವತ್ತು ನಿಂತು ಅಂತ ನನಗೆ ಅನಿಸ್ತೈತೆ. ಆದರೆ ಒಂದು ಮಾತು ಏನು ಹೇಳಿಕ್ಕೆ ಇಚ್ಛೆಪಡಿದೆ, 100 ಜನ ಹೊಗಳು ಭಟ್ರು ಇರೋದಕ್ಕಿಂತ ಒಬ್ಬರು ಸತ್ಯವನ್ನು ಹೇಳಿ ತಿಂತಕ್ಕಂಥ ಗುರು ಇರಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಿ ಬಂದು ಇಂಥ ಒಬ್ಬ ಪೂಜ್ಯರು ನಮ್ಮೊಂದು ತಿದ್ದತಕ್ಕಂಥ ಪೂಜ್ಯರು ಅಂತ ಪೂಜ್ಯರು ಪಡೆತಕ್ಕಂಥ ನಾವು ಧನ್ಯರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ನಾವೆಲ್ಲ ಕೇಳಿ ಅನೇಕ ಸರ್ವಜ್ಞ ವಚನ ಕೇಳಿದರೆ, ದೇವರನ್ನು ಪೂಜಿಸದವ, ಗುರುಗಳನ್ನು ಗೌರವಿಸದವ, ತಂದೆ ತಾಯಿಗಳನ್ನು ಪೋಷಿಸಿದವ ಕಡು ಮೂರ್ಖರಲ್ಲಿ ಮೂರ್ಖ ಅಂತಕ್ಕಂಥ ಮಾತನ್ನು ಕೇಳಿದ್ದೇವೆ. ಈಗ ಸುಮತಿ ಮೇಡಮ್ನವರು ಕರೆಕ್ಟ್ 45 ನಿಮಿಷ ಮಾತಾಡಿದರು. ಹೇಳಿ ಕೇಳಿ ಅವರು ಉಪನ್ಯಾಸಕರು. ನೀವು ಇಲ್ಲೇ ಒಬ್ರಿಗಣ ನಿಮ್ಮ ಕೈಯ ಮೈಕ್ ಕೊಟ್ಬಿಟ್ರೆ 45 ನಿಮಿಷ ಆಟೋಮೆಟಿಕ್ ಅದು ಅಲ್ಲವರೆಗೂ ನಿಲ್ಲದೇ ಇಲ್ಲ, ತಪ್ಪು ಅಂತನೂ ಅಲ್ಲ. ಹಂಗೆ ಚನ್ನಗಿರಿ ತಾಲೂಕಿನ ಮಗಳು, ನಮ್ಮ ತಾಲೂಕಿನ ಸೊಸೆ 45 ನಿಮಿಷಗಳ ಕಾಲ ಏನು ಒಬ್ಬ ಹೆಣ್ಮಕ್ಳು ಗಂಡು ಮಕ್ಕಳು ನಾವು ತಿಳ್ಕೊಬೇಕು ಅದೆಲ್ಲ ಹೇಳಿದೆ. ಅದೇ ಸುಮತಿ ಹೇಳೋ ಮಾತು ನಾನು ಹೇಳಿದ್ರಿ ನನಗೆ ಯಾವಾಗ ಬರೆ ಕೊಡ್ತಿದ್ರು ಅದು ನನಗಂತೂ ಗೊತ್ತಿಲ್ಲ. ಅದನ್ನೆಲ್ಲ ಅವಕಾಶ ತಗೊಂಡು ತಮ್ಮೆಲ್ಲರಿಗೂ ಹೇಳಿದಾಳೆ. ಬಸವರಾಜಪ್ಪನೂ ಸಹ ಅದೆಲ್ಲದನ್ನು ಸಹ ತಮ್ಮ ಸಹಿತವಾಗಿ ಇಟ್ಟಿದ್ದಾನೆ. ಹಾಗಾಗಿ ಈ ಮನೆತನದವರು, ಈ ಬಸಪ್ಪರು ಮನೆತನದವರು ಎಲ್ಲ 5 ಜನ ಮಕ್ಕಳು ಇರ್ಬೋದು ಬಂದು ಸಹ ಇವರು ಒಳ್ಳೆ ಎಲ್ಲರೂ ಸಹಕಾರದ ದೇವಸ್ಥಾನ ಕಟ್ಟಿ ದೇವರನ್ನೂ ಸಹ ಪೂಜಿಸ್ತಾರೆ. ನೋಡಿದಂತೆ ಪ್ರತಿಯೊಂದು ಕಾರ್ಯಕ್ರಮಗಳು ಹಿರಿಯ ಗುರುಗಳು ಬಂದರೆ ಈ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಹ ಗುರುಗಳನ್ನು ಕರೆಸಿ ಗುರುಗಳ ಸೇವೆಯನ್ನು ಮಾಡ್ತಾರೆ. ದೇವರನ್ನೂ ಪೂಜಿಸಿದ್ದಾರೆ, ಗುರುಗಳನ್ನೂ ಗೌರವಿಸಿದ್ದಾರೆ. ಅದೇ ತಂದೆ ತಾಯಿಗಳನ್ನು ಭಾಳ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತ ಹೇಳಿದರೆ, ಬಸಪ್ಪಗೌಡರು ಎಲ್ಲ ಹೇಳಿದೆ ಕುಗ್ರಾಮ ಆಗಿನ ಕಾಲ ನಿಜ. ನಾವು ಸಹ ಸಣ್ಣರಿದ್ದಾಗ ಹೆಂಗಿದ್ದು ಪರಿಸ್ಥಿತಿಗಳು ಎತ್ತಿನ ಗಾಡಿ ಎಲ್ಲಿಗೆ ಹೋಗ್ಬೇಕಾದ್ರೆ ಎತ್ತಿನ ಗಾಡಿ ಹೋಗ್ಬೇಕಿತ್ತು. ಎಲ್ಲ ಏನಿಲ್ಲ ಅಷ್ಟು ನಾವು ಅನುಭವಿಸಿದ್ರೆ ನೋಡಿದರೆ ಅದು ಇದು ವಿಶೇಷವಾಗಿ ಗುಡ್ಡ, ಸುತ್ತಲೂ ಗುಡ್ಡ. ಇಲ್ಲಿ ಯಾವಾಗಿಂದ ಜಾಲಿ ಬೆಳೆ ಕಾಡು, ಅದರಲ್ಲಿ ಇವರು ಬಂದು ಇಲ್ಲಿ ಬಂದು 100 ಎಕರೆ ಮೇಲೆ ಆಸ್ತಿ ಮಾಡಿ ಆಸ್ತಿ ಉಳಿಸ್ಕೊಂಡು ಇವತ್ತು ಒಂದನ್ನು ಮಾಡಿ ಮಕ್ಕಳಿಗೆ ಬಿಟ್ಟು ಹೋಗಿದ್ದಾರೆ. ಇವತ್ತು 100 ಎಕರೆ ತೋಟ ಐತೆ ಅವ್ರದ್ದು. ಪ್ರತಿ 5 ಜನ ಮಕ್ಕಳಿದ್ದು ಪಂಚಪಾಂಡರಂಗ 5 ಜನ ಮಕ್ಕಳಿದ್ರು ಸಹ ಪ್ರತಿಯೊಬ್ಬರಿಗೂ 20-20ರಿಂದ 25 ಎಕರೆ ಜಮೀನು ಅಡಿಕೆ ತೋಟ. ಯಾವ ಮಳೆ ಬೆಳೆ ಬರೆದು ಹೋದ್ರು ಎಲ್ಲ ಪ್ರಕೃತಿಯಿಂದನೇ ಸೃಷ್ಟಿಕರ್ತ ಎಲ್ಲರೂ ಕೊಟ್ಟು ಎಲ್ಲರೂ ಸ್ವಲ್ಪ ಭಾಳ ಚೆನ್ನಾಗಿದೆ. ಅವ್ರು ಹೇಳಿದಂಗೆ ಇವತ್ತು ನಾವೆಲ್ಲ ಸಿನಿಮಾಗಳು ನೋಡಿದ್ದೀವಿ. ಮನೆಯೊಂದು 3 ಬಾಗಿಲು ಅಂತ ನೋಡಿದ್ದೇವೆ. ಅದು ಇಲ್ಲಿ ಹೆಂಗಾಯ್ತು ಬಸಪ್ಪರು ಮತ್ತು ಗಂಗಮ್ಮನವ್ರದ್ದು ಅಂದ್ಕೊಂಡ್ರೆ, ಮನೆ 5 4 ದಿಕ್ಕಿಗಳು ಐತವೆ. ಇನ್ನೊಂದು ಕೇಂದ್ರ ಬಿಂದು ಬೆಂಗಳೂರು ಮಹಾನಗರ ಪಾಲಿಕೆ 5 ಭಾಗ ಆದಂಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕೇಂದ್ರ 5 ಮನೆಗಳು ಅದಾವೆ. ಮನೆ 5 ಬಾಗಿಲು 5, ಆದರೂ ಮನಸ್ಸು ಸಂಸಾರ ಒಂದು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತಾಡಿಸಿದ್ದರಿಂದ ಇದು ಬೇರೆಗೂ ಪ್ರೇರಣೆ ಆಗಬೇಕು ಅಂತಕ್ಕಂಥ ಮಾತು ಹೇಳ್ತಾರೆ. ಇವತ್ತು 2 ಮಕ್ಕಳು ಇರ್ತಾರೆ, ಅವ್ರು ಅಲ್ಲೇ ದೌಡು ಬೇರೆ ಆಗಬೇಕು. ಒಬ್ಬ ಮಗಿರ್ತಾನೆ, ಅವನ ದೌಡು ಅಪ್ಪ ಹೊರ ಹಾಕ್ಬೇಕು. ನಿನ್ನೆ ತಗೊಳಪ್ಪ ನಮ್ಮ ಕೈ ಬಿಡಪ್ಪ ಅಂತ ಆ ಪರಿಸ್ಥಿತಿ ಇರೋದ್ರಿಂದ
ಅದ್ರ ಬಗ್ಗೆ ನಾವು ಅವಲೋಕನೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಟ್ಟು ಬಸವರತ್ನ ಹೇಳಿದಂಗೆ ಬಸವಪೌಡರ್ ಹೆಸರು ಒಂದು ಕೆರೆ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಭಾಳ ಅಭಿಮಾನಿಗಳು, ಸಮಾಜದ ಭಾಳ ಅಭಿಮಾನಿಗಳು ಅಂದರೆ ಅದು ಎಷ್ಟು ಹೇಳಿದ್ರು ಕಮ್ಮಿನೇ. ಈ ಸೋಮಣ್ಣ ಮಾತಾಡೋಕೆ ಹೇಳ್ದ, ನಾವೆಂತ ಬೆಳಗಿನವರು ಸುವರ್ಣ, ನಾನು ನಿನ್ನಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ. ಯಾಕೆ ಈ ಮಾತು ಹೇಳ್ತೇನೆ ಅನ್ಕೊಂಡ್ರೆ, ನೀವು ಬೆಳಗ್ನಾಗೆ ಚುನಾವಣೆ ಮಾಡ್ಕೊಂಡು ನಾವು ಬೆಳಗ್ನಲ್ಲ ಈ ಬೆಳಗ್ನಂತ ಸೋಲಿಸಿರಿ ಗೆಲ್ಸಿರಿ, ಅದು ಮುಂದಿನ ದಿನ ಆಗಬಾರ್ದು ಅಂತ ಪೂಜ್ಯರ ಸಮಕ್ಷ ತಮ್ಮೆಲ್ಲರಲ್ಲೂ ಸಹ ವಿನಂತಿ ಮಾಡ್ತೀನಿ. ಬುದ್ಧ ರಕ್ತ ಒಂದೇ ಅಲ್ಲ, ಬಸವಣ್ಣ ಸಾಮಾಜಿಕ ಅಧಿಕಾರ ಅಂತ, ಅಂಬೇಡ್ಕರ್ ಸಂವಿಧಾನ ಅಂತ. ನಾವಿವತ್ತು ಇವಾಗ ಯಾರು ಅಧಿಕಾರ ತಿಳ್ಕೊಂಡು ಅವನ ಯಾರು ಅದು ಬಿಡ್ಬೇಕು ನಾವು. ಅವನ್ಯಾರು ಅವನ್ಯಾರು ಅದು ನಮ್ಮನ್ನು ಕುಂದಿಸ್ತದೆ, ಪುಷ್ಟೀಕರಿಸಲ್ಲ. ಅದೇ ದಯವಿಟ್ಟು ಮುಂದಿನ ದಿನಗಳಲ್ಲಿ ಆ ಬೆಳಗು, ಕುಲ, ಜಾತಿ, ಧರ್ಮ ಮಾಡೋದು ಬೇಡಪ್ಪ, ಭಾಳ ಒಟ್ಟಿಗೆ ಬಾಳೋಣ ಅಂತಕ್ಕಂಥ ಕಳಕಳಿಯಾದ ವಿನಂತಿಯ ತಂದೆ ಬಾಸ್ಬಾರ್ದು ಅಂತ ತಿಳ್ಕೊಂಡು ತಮ್ಮಲ್ಲಿ ಎಲ್ಲರನ್ನೂ ಸಹ ನಾನು ಗುರು ಕ್ಷಮಿಸಮ್ಮ ಪ್ರಾರ್ಥನೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನಾವೆಲ್ಲ ನೋಡ್ತೇವೆ, ದಿವಸ ಬೆಳಿಗ್ಗೆ ಒಂದು 15 ತಿಂಗಳಿಂದ ಯುದ್ಧ ನಡೀತಾ ಇದೆ. ಇರಾಕ್, ಅಮೇರಿಕಾ, ಸೌದಿ ಅರೇಬಿಯಾ ಎಲ್ಲದೂ ಯುದ್ಧ ನಡೀತಾ ಇದೆ. ಅದರಲ್ಲಿ ಯಾರಿಗೆ ಸಾರ್ಥಕ ಏನೋ ಗೊತ್ತಾಗ್ತಾ ಇಲ್ಲ. ಒಂದು ಅರ್ಥ ಆಗ್ತಾರೆ, ಯಾವ ಪುರುಷಾರ್ಥಕ್ಕೆ ಯುದ್ಧ ಮಾಡ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಜನರು ಸಾಯಿಸೋದೇ ಒಂದು ಯುದ್ಧನ, ಶಾಂತಿನ? ಬಾಂಬ್ ಹಾಕೋದೇ ಶಾಂತಿನ? ಲಕ್ಷಾಂತರ ಕೋಟಿ ತೈಲ ಹಾಳು ಮಾಡೋದೇ ಶಾಂತಿನ? ಏನು ಹೇಳ್ಬೇಕು ಇವರಿಗೆಲ್ಲ? ಏನು ಬುದ್ಧಿ ಇತ್ತು ಎಲ್ಲೋ ಏನು ಒಂದೂ ಅರ್ಥ ಆಗ್ತದೆ ನಮಗಂತೂ. ಅಮೇರಿಕದ ಜನ ಸತ್ತ ಭಾರಿ ಪ್ರಜ್ಞಾವಂತ ದೇಶ ನಮ್ಮ ಅಮೇರಿಕ ಜನಗಳೇ ಏನು ಹೇಳ್ಬೇಕಾಯ್ತು? ಬುದ್ಧಿ ಹೇಳಲ್ಲ ಟ್ರಂಪ್ಗೆ ಅಂತ ಮತ್ತೆ ಅನಿವಾರ್ಯವಾಗಿ ಎಲ್ಲರೂ ಬಾಯಿ ಬಿಚ್ಚಿ ಸುಮ್ಮನೆ. ಅದೇ ನಮ್ಮ ದೇಶಗಳಂದ್ರೆ ಯಾರು ಕೇಳ್ತಾರೆ, ನಿಂಗೇನು ಮೋದಿ ಮಾಡಿ ಸಿದ್ದರಾಮಯ್ಯ ಆ ಥರ ಮಾಡಿದೆ ಅಂದರೆ ನಾವೇ ಜನಗಳು ಹೆಂಗೆ ಹೇಳ್ತಿದ್ರು. ಆ ಶಕ್ತಿ ನಮ್ಮ ದೇಶಕ್ಕೆ ಐತಿ, ನಮ್ಮ ಜನಗಳೈತಿ. ಅಲ್ಲಿ ಏನು ಇಲ್ವಾ ಅನ್ನೋ ಬಂದು ಪರಿಸ್ಥಿತಿ ಬಂತದ್ದು ಏನೂ ಇರಲಿ. ಅದ್ರ ಬಗ್ಗೆ ಹೆಚ್ಚಿಗೆ ನಾನು ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ಆಗ ಒಂದು ಪ್ರಕಟಣೆಯನ್ನು ನಾನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದೇನಂತ ಭಾವನೆ ಹೇಳಬೇಕು ಅನ್ನಕಂದ್ರೆ, ಸತ್ತು ಸಹ ವ್ಯಕ್ತಿ ಬದುಕಬಲ್ಲ ಅನ್ನೋದಕ್ಕೊಂದು ನಿದರ್ಶನ ಕೊಟ್ಟು ನಾನು ಮಾತು ಮುಗಿಸ್ತೀನಿ. ಯಾಕೆಂದರೆ ಪೂಜ್ಯರೋ ಮಾತನ್ನು ನಾವು ಕೇಳಬೇಕು, ಅವ್ರ ಆಶೀರ್ವಾದ ಕೇಳಬೇಕು. ಅವ್ರು ಹೇಳ್ತಕ್ಕ ಭಾಳ ಅಂದರೆ ಸ್ವಲ್ಪ ನಡ್ಕೊಂಡ್ರು ನಾನು ನಿಜವಾಗ ಅವ್ರ ಆತ್ಮೀಯ ಬಸವಪುಟದ ನಮ್ಮ ಆತ್ಮಶಾಂತಿ ಕೊಟ್ಟಂಗಾಗಿದೆ ಅಂತಕ್ಕಂಥ ಮಾತು ಹೇಳಿ ಇದು ನಿಜ ಜೀವನದಲ್ಲಿ ಸತ್ತರೂ ಸಹ ಬದುಕಬಲ್ಲ ಅಂತಕ್ಕಂಥದ್ದಕ್ಕೆ 2005 ಇಸ್ವಿ ನವೆಂಬರ್ ತಿಂಗಳ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಆದಂಥ ಒಂದು ಘಟನೆ. ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲ್ ಹೇಗೆ ಇವತ್ತು ಇರಾಕ್ ಅಮೇರಿಕ ಯುದ್ಧ ಆಗ್ತಾ ಇತ್ತೋ ಆ ರೀತಿ ಭಾಳ ವರ್ಷಗಳಿಂದ ಇರಾನ್ಗೂ ಯುದ್ಧ ನಡೀತಕ್ಕಂಥ ಕಾಲ. ಒಂದು ಸಂಜೆ ಅವಾಗ ಹಬ್ಬ ಮೇಲೆ ಹಬ್ಬ ನಡೀತಾ ಇತ್ತು. ಪಕ್ಕದ ಬಾರ್ಡ್ರು ಇರಾಕ್, ಇಸ್ರೇಲ್, ಇದು ಪ್ಯಾಲೆಸ್ಟೈನಲ್ಲಿ ನಮ್ಮಲ್ಲಿ ಹಬ್ಬ ಪ್ರತಿಯೊಂದು ಕುಂದೂರು ತೇರಾಗತ್ತ ಬಂದು ಸುತ್ತಮುತ್ತ ಹಳ್ಳಿಯರು ಬರ್ತೀವಿ, ಅಲ್ಲಿ ಆಡ್ತಾವೆ ಇರ್ತಾವೆ, ಮಕ್ಕಳಾಡೋ ಎಲ್ಲ ಇರ್ತಾವೆ, ಆಟಿಗಳಿರ್ತಾವೆ, ಸಣ್ಣ ಬಂದೂಕು ಬಿದ್ದು ಹಾಗೆ ಅಲ್ಲಿ ಹಬ್ಬ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಇಸ್ರೇಲ್ನಲ್ಲಿ ಬಂದಂಥ ಬೀಗರು ಒಬ್ಬ ಹುಡುಗಿಗೆ 15 ವರ್ಷ ಹುಡುಗಿಗೆ, ಇಸ್ಮಾಯಿಲ್ ಅಂತ ಹೆಸರು, ಒಂದು ಬಂದೂಕು ಕೊಡಿಸ್ತಾರೆ. ಅವ್ರ ಬೀಗರು ಮಾವ, ಇದು ನಿಜ ಘಟನೆ. ಬಂದೂಕು ಕೊಡಿಸ್ತಾನೆ, ಒಂದು ದೊಡ್ಡ ಬಂದೂಕು ನೋಡಿ ಅದು ಪ್ಲಾಸ್ಟಿಕ್ ಬಂದೂಕು, ಡೂಪ್ಲಿಕೇಟ್ ಬಂದೂಕು, ಆಟದ ಬಂದೂಕು. ಅದು ಹಿಡ್ಕೊಂಡು ಹಿಂಗೆ ಸಾಯಂಕಾಲ 6 ಗಂಟೆ ಹಿಂಗೆ ಹಿಡ್ಕೊಂಡು ಹಿಂಗೆ ಆಟ ಆಡ್ತಾರೆ. ಪಕ್ಕದ ಬಾರ್ಡ್ರು ಇಸ್ರೇಲ್, ಆ ಸೈನಿಕರು ನೋಡ್ತಾರೆ ಬಾರ್ಡ್ರು, ಅಯ್ಯೋ ಯಾರು ಇದು ಆತಂಕದ ಇವನು ಇರಬೇಕು ಅಂತೇಳಿ ಅವ್ರ ಕಡೆ ಗುಂಡು ಹಾರಿಸ್ತಾರೆ. ಯಾರು? ಇರಾಕಿನ ಯೋಧರು. ಆ ಗುಂಡು ಅವ್ರಿಗೆ ತಗೊಳ್ತೆ ಅವ್ನು ಸತ್ತೋಗ್ಬಿಡ್ತಾನೆ. ಹತ್ತಿರ ಬಂದು ನೋಡ್ತಾನೆ, ಸತ್ತೋಗ್ಬಿಡ್ತಾನೆ. ಪಾಶ್ಚಾತ್ತಾಪ ಪಡ್ತಾನೆ, ಎಂಥ ತಪ್ಪು ಮಾಡಿಬಿಡ್ತಾನೆ, ಕ್ಷಮೆಗೆ ಯಾರು ಕ್ಷಮೆಗೆ ಅಂತ ಸತ್ತೋಗ್ಬಿಡ್ತಾನೆ. ಸೀದಾ ಅವ್ನು ಎತ್ಕೊಂಡು ಎಲ್ಲಿಗೆ ಹೋಗ್ತಾನೆ, ಆಂಬುಲೆನ್ಸ್ಗೆ ಆಗ್ತದಲ್ಲ, ಆಂಬುಲೆನ್ಸ್ ಸೀದಾ ಇಸ್ರೇಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಇಲ್ಲ, ಇದೆಲ್ಲ ಪ್ರಾಣ ಹೋಗಿದ್ದಾವೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗೆ ಯೋಚನೆ ಮಾಡಿ ತಂದೆ ತಾಯಿಗಳು ಕಣ್ಣೀರು ಆಗ್ತಿರ್ತಾರೆ. ಅವ್ರು ಕೇಳ್ತಾರೆ, ಅವರು ಇಸ್ರೇಲ್ನವರು ಯಾರನ್ನ ಇಸ್ರೇಲ್ನ ಆ ತಂದೆ ತಾಯಿ ಕೇಳ್ತಾರೆ, ಏನ್ರಿ ಏನು ಮಾಡ್ತೀರಿ ಅವಾಗ ಎಷ್ಟು ಹೆಂಗೆ ನಾವು ಇವತ್ತು ಬಡ್ದಾಡ್ತಾವೆ, ನಾವು ನೀವು ಕೆಳಗೆ ಮೇಲೆ ಅಂತ ಬಡ್ದಾಡ್ತೀವಿ. ಆ ಗಂಡ ಹೆಂಡತಿ ಅಂತ ದುಃಖದಲ್ಲೂ ಸಹ ಹೇಳಿರುತ್ತೆ, ನನ್ನ ಮಗನ ಅಂಗಾಂಗಗಳನ್ನು ಈ ನಿಮ್ಮ ಆಸ್ಪತ್ರೆಯಲ್ಲಿ ಯಾವುದಾದ್ರೂ ರೋಗಿಗಳಿಗೆ ಅವಶ್ಯಕತೆ ಬೇಕಂದರೆ ಕೊಡಬಹುದು, ನಮ್ಮದು ಅಂತಕ್ಕಿಲ್ಲ ಅಂತ ಹೇಳಿ
ಅವಾಗ ತಂದೆ ತಾಯಿ ಡಾಕ್ಟರ್ ಹೇಳ್ತಂತೆ, ಅಲ್ರಿ ನಿಮ್ಮ ಇಸ್ಲಾಂ ಧರ್ಮದಲ್ಲಿ ಅಂಗಾಂಗಗಳ ದಾನ ಮಾಡ್ತಕ್ಕಂಥ ಕಾನೂನು ಬಾಹಿರ, ಜೊತೆಗೆ ಇದು ಇಸ್ರೇಲ್, ನೀವು ಇರಾಕ್ನರು, ಯೋಚನೆ ಮಾಡಿರಿ ಏನಂತೆ. ಇದು ಯೋಚನೆ ಮಾಡ್ತಕ್ಕಂಥ ವಿಷಯ ಅಲ್ಲ, ನಾನು ಸಂಪೂರ್ಣ ಒಪ್ಪಿಕೊಟ್ಟಂತೆ. ಅವಾಗ ಅಂಗಾಂಗನ ಅವನ ಕಿಡ್ನಿ ಒಬ್ಬನಿಗೆ, ಕಣ್ಣೊಬ್ಬನಿಗೆ, ಕಾಲೊಬ್ಬನಿಗೆ, ಹಾರ್ಟ್ ಒಬ್ಬನಿಗೆ, ಅನ್ನನಾಳ ಎಲ್ಲದೂ ಕೊಟ್ಟು 5 ಜನಕ್ಕೆ ಜೀವ. ಅವೆಲ್ಲ ಭಾಳ ಜನ ಆಸ್ಪತ್ರೆಗಳು ಇರ್ತಾವೆ ಈ ಗಲಾಟೆ ಹೊಡೆದ್ರು. 5 ಪ್ರಾಣಗಳನ್ನು ಒಬ್ಬ ಇಸ್ಮಾಯಿಲ್ ಮಗ ಉಳಿಸ್ತಾನಂತೆ. ಅವಾಗ ತಂದೆ ತಾಯಿಗಳು ಹೇಳ್ತಾರಂತೆ, ಒಬ್ಬ ಮಗಳಿಗೆ ಹಾಕಿದ್ದಂತ ಹಾರ್ಟ್ ಸುಮ್ಮನೆ ಹುಡುಗಿಗೆ. ಅವಾಗ ತಂದೆ ತಾಯಿಗಳು ಅವ್ರ ತಂದೆ ತಾಯಿಗೆ ಹೇಳ್ತಂತೆ, ಇಂದಿಂದ 7 ನನ್ನ ಮಗಳು ಅಂತ ಭಾವುಕರಾಗಿ ಹೇಳಿದಾಗ ಪರಿಸ್ಥಿತಿ ಹೆಂಗಾಗಿರ್ಬೋದು ಯೋಚನೆ ಮಾಡಿ ಅಂತಕ್ಕಂಥ ಮಾತು ಹೇಳಿ, ಇವತ್ತು ನಾವು ಯಾಕೆ ವಿಷಯ ಇದು ಮಾತಾಡ್ತಾ ಮಾಡಿ ಅಂತ ನಾವು ಸಹ ಸ್ವಲ್ಪ ಮತ್ತು ಆ ಭಾವನೆಯಿಂದ ಬಾಳಬೇಕು, ಬದುಕಬೇಕು. ಸುಮ್ಮನೆ ಜಾತಿ ಮಧ್ಯೆ, ಪಕ್ಷದ ಮಧ್ಯೆ ಯಾವ್ಯಾವುದೋ ವಿಷಯಗಳನ್ನು ಬೇಕಿದ್ದ ವಿಷಯಗಳು ಮಹಿಮೆ ಹಾಕಿ ಮಾಡ್ತಕ್ಕಂಥದ್ದು ಹೋಗಬಾರದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಸವಣ್ಣವ್ರ ಆದರ್ಶ ಯಾರು ಎಷ್ಟು ಕಂಡು ಕಮ್ಮಿನೇ, ಆದರೂ ಸಹ ಅವ್ರ ಆದರ್ಶಗಳನ್ನು ಮಕ್ಕಳು ಪರಿಪಾಲಿಸ್ತದೆ. ಬಸವಣ್ಣವ್ರ ಆತ್ಮಶಾಂತಿ, ಅವ್ರ ಆತ್ಮಶಾಂತಿಗೋಸ್ಕರ ನಾನು ಈ ಊರಲ್ಲಿ ಕೆರೆ ಕಟ್ಟಿದ್ದು ನಿಜ ಐತಿ. ಅದನ್ನು ಸುತ್ತಮುತ್ತ 25 ಪಾಲಿ ಹುಡುಗರು ಅನುಕೂಲ ಆಗಿದ್ದು ನಿಜ. ಆ ಕೆರೆ ನೀವು ಸುತ್ತಮುತ್ತ ಎಲ್ಲ ಊರಿನ ರೈತರಿಗೂ ಸಹ ಬೋರ್ನಲ್ಲಿ ರೀಚಾರ್ಜ್ ಆಗಿ ಎಲ್ಲರೂ ಅಡಿಕೆ ಬೆಳೀತಾರೆ. ಅದೇ ರೀತಿ ಗಂಗಮ್ಮನೇಶ್ವರಿಗೂ ಸಹ ನಾವು ಕೆರೆ ನೀರು ತುಂಬಿಸಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಅದು ಸಹ ಎಲ್ಲ ಭಾಗದ ರೈತರಿಗೂ ಸಹ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅವರ ಇಬ್ಬರ ಆತ್ಮಕ್ಕೆ ಬರುವಂಥ ಶಾಂತಿ ಕೊಡಲಿ, ಅವರ ಆದರ್ಶಗಳನ್ನು ಪರಿಪಾಲಿಸ್ತಕ್ಕಂಥ ಸದ್ಬುದ್ಧಿಯನ್ನು ನಮ್ಮೆಲ್ಲರಿಗೂ ಕೊಡಲಿ. ಪೂಜ್ಯರ ಆಶೀರ್ವಾದ ಅವರೆಲ್ಲರ ಆಶೀರ್ವಾದ ನಮ್ಮ ಎಲ್ಲಿ ಆಗಿರ್ತಕ್ಕಂಥ ಮಾತನ್ನು ಹೇಳಿ ಕೊನೆಯದಾಗಿ ಒಂದು ಮಾತು, ರಾಜಕೀಯ ಮಾತಲ್ಲ ಬದಿ ಬಸವಣ್ಣ ಯಾಕೆ ಈಗ ಆ ಸಬ್ಜೆಕ್ಟ್ ತಗೊಂಡು ಹೋಗ್ತಂದರೆ ಏನಂತಂದರೆ, ನೀವು ಎಲ್ಲ ಕೆರೆಗಳು ಮಾಡಿದಪ್ಪ, ಎಲ್ಲ ಕೆರೆಗೂ ನೀರು ತುಂಬಿಸೋ ವ್ಯವಸ್ಥೆ ಮಾಡಿದ್ದೀವಿ. ಈಗ ಒಂದು 3 ತಿಂಗಳಿಂದ ನೀವು ಭಾಳ ಬೇಜಾರಾಗಿದೆ ನನಗೆ. ನೀನು ಬೇಜಾರಾಗಿ ನೀನು ಅಂತಲ್ಲ, ಈ ಭಾಗದಲ್ಲಿ ಎಲ್ಲರೂ ಯಾಕೆ ಪೂಜೆಯೊಂದಿಗೆ ಈ ಮಾತು ಪ್ರಸ್ತಾಪ ಮಾಡ್ಕೊಂತ ಅರ್ಥಂದ ಎಲ್ಲರೂ ಯಾಕೆ ಬೇಜಾರಾಗಿದೆ, ನೀವು ಒಂದು ಇಲ್ಲದಿರಿ ಸೀಟಿಗಿರೋ ಗಂಟೆ ಮಾಸ್ತಿ ಕುಂದು ಎಲ್ಲರೂ ನೀವೇನು ಆ ಕೆರೆ ತುಂಬಿಸ್ರಿ, ಆ ಕೆರೆ ತುಂಬಿಸ್ರಿ, ಅದು ನಡ್ಬೇಡ್ರಿ, ಆ ಕೆರೆ ತುಂಬಿಸ್ರಿ ಅಂತ ಇದೆ. ನಾವು ತುಂಬ್ಸೋಕ್ಕಾಗಲ್ಲ ಅಂತ ಕಠೋರವಾಗಿ ಹೇಳಿದ್ರೆ ಸಿಟ್ಟು ಹಾಕಿರ್ತೀವಿ. ಹಾಗೆ ಆಯಿತು ನೋಡೋಣ ಮಾಡೋಣ ಅಂತ ಹೇಳ್ತಾನೆ ಬಂದ. ಜೊತೆಗೆ ಓದೋರು ಎಷ್ಟು ಬುದ್ಧಿವಂತ ಅನ್ನಕಂಡ್ರೆ ಎಲ್ಲ ಮೋಟರ್ ತಗೊಂಡು ಗೋಡನ್ ಇಟ್ಕೊಳ್ಳೋಣ. ನೀವು ನೋಡ್ಕೊಂಬಂದಿ, ಅದು ನನ್ನ ಸಂಶಯ ಮಾಡಿದ್ರೆ ಭಾಳ ಜನ ಮಾತಾಡಿದರೆ ಬೇರೆ MLA ತಗೊಂಡು ಚಲೋ ಮಾಡಿಸ್ಬಿಡೋದು, ಈ ಗೌಡಪ್ಪ ಏನು ಭಾಳ ಸಪ್ಪಿದು ಅಂತಾರೆ. ನಾನು ಸಪ್ಪೆ ಇರೋಕ್ರೆ ಸಪ್ಪೇನೋ, ಸ್ಟ್ರಾಂಗ್ ಇರೋಕ್ಕೆ ಸ್ಟ್ರಾಂಗು, ಮೌನವಾಗಿರೋಕ್ಕೆ ಮೌನವು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಯಾಕೆ ಕೆರೆಗೆ ನಾವು ನೀರು ತುಂಬಿಸಿಲ್ಲ ಅಂದರೆ, ನಾವು ದೊಡ್ಡ 48 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ನೀವು ಈ ಸಂದರ್ಭ. ನಮ್ಮದು ಬೆನಕಳ್ಳಿ ಹತ್ರ, ಅದಕ್ಕೆ ಹೆಸರು ಬೆನಕಳ್ಳಿ ಕಮ್ಮರಗಟ್ಟೆ ಜಾಗಗಳು, ಅಲ್ಲಿಂದ ಇಡೀ ಭಾಗಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ವಿ. 38 ಕೋಟಿ ರೂಪಾಯಿ ಯೋಜನೆ. ಈಗಾಗಲೇ 30 ಭಾಗ ಕೆಲಸ ಮುಗಿದ, 70 ಭಾಗ ಇನ್ನು 30 ಭಾಗ ಅಷ್ಟೇ ಬಾಕಿ ಐತಿ. ಯಾವ್ಯಾವ ಊರಿಗೆ ಶುದ್ಧ ನೀರಿಗೆ ಫಿಲ್ಟರ್ ಮಾಡಿ, ಯಾವ ಊರಿನ ಮಾಸ್ತಿ ಗ್ರಾಮ ಪಂಚಾಯತಿ ಬರ್ತಕ್ಕಂಥ ಎಲ್ಲ ಹಳ್ಳಿ, ತಿಂಬಾರ ಪಂಚಾಯತಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳು, ಜೊತೆಗೆ ಇದು ಹರಿಯಾಣ ತಾಲೂಕು ಕೊಟ್ಟ, ಇಷ್ಟು 19 ಹಳ್ಳಿಗೆ 34 ಕೋಟಿ ರೂಪಾಯಿ ಯೋಜನೆ ಮಂಜೂರು ಮಾಡಿಸಿ, ಈಗಿನ ಜಾಗಲ್ಲು ಪೈಪ್ಲೈನು ಮೋಟ್ರ್ ಎಲ್ಲ ಕೆಲಸ ಆಗಿದೆ. ಒಂದೇ ಒಂದು ಬಾಕಿ ಇರ್ತಕ್ಕಂಥದ್ದು ಈ ಹನುಮಳ್ಳಿ ಕೆರೆಯಲ್ಲಿ ಆ ಕಡೆ ಭಾಗಕ್ಕೆ, ಪೂರ್ವ ಭಾಗಕ್ಕೆ ದೊಡ್ಡ ತೊಟ್ಟಿ ಕಟ್ತದೆ. ದೊಡ್ಡ ತೊಟ್ಟಿ ಕಟ್ಟಿ ಅಲ್ಲಿಗೆ ಶುದ್ಧ ನೀರಿನ ಘಟಕ, ಕಮ್ಮರಗಟ್ಟೆ ಶುದ್ಧ ನೀರಿನ ಘಟಕ ಹೊಸ ದೇವರಿಂದ ಪಂಪ್ ಮಾಡಿ ಆ ಗುಂಡಿ ತುಂಬಿಸ್ಕೊಂತೀವಿ. ಅದು ಯಾತಕ್ಕೆ ಅನ್ನಂಗಂದ್ರೆ ಮಳೆಗಾಲದಲ್ಲಿ ನೇರವಾಗಿ ಕೊಡ್ತೀವಿ, 7-8 ತಿಂಗಳು ನೇರ ಹೊಳೆದನೇ ಕೊಡ್ತೀವಿ. ಇನ್ನು 4 ತಿಂಗಳು ಬೇಸಿಗೆ, ಏಪ್ರಿಲ್, ಮೇ, ಜೂನ್, ಜುಲೈ 4 ತಿಂಗಳು ಕುಡಿಯೋಕೆ ನೀರಿರಲ್ಲ. ಎಲ್ಲಿ? ಹೊಳೆಯಲ್ಲಿ. ಅದಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂತೀವಿ. ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಬೇಸಿಗೆಯಲ್ಲಿ 19 ಹಳ್ಳಿಗೆ ಸಹ ಫಿಲ್ಟರ್ ಮಾಡಿ ಶುದ್ಧ ನೀರನ್ನು ಕೊಡ್ತಕ್ಕಂಥ ಸರ್ಕಾರ ಯೋಜನೆ. ಅದಕ್ಕೋಸ್ಕರ ಅದು ಸ್ಟಾರ್ಟ್ ಮಾಡಿಲ್ಲ. ಅದು ಇನ್ನು 2 ತಿಂಗಳು ನಾವು 2 ತಿಂಗಳೊಳಗೆ ಆದಷ್ಟು ಮುಗಿಸ್ತಾವೆ. ಅದನ್ನು
ಮುಗಿಸಿ ಬಂದು ನಿಮಗೆ ಈ ನೀರು ಬರುತ್ತೆ, ಹಳ್ಳಕ್ಕೂ ಬರುತ್ತೆ, ಕೆರೆಗೂ ಬರುತ್ತೆ, ಇದಕ್ಕೆ ಬರುತ್ತೆ. ನಾವು ಕಮ್ಮರಗಟ್ಟೆ ಅಂತ ನಾವು ಸ್ಕೀಮ್ ಮಾಡಿದ್ವಿ, ಅದು ಪೂರ್ತಿ ಶುದ್ಧವಾಗಿ ಕೆರೆ ತುಂಬಿಸೋ ಯೋಜನೆ ಅದು. ಇವತ್ತು ಹನುಮನಹಳ್ಳಿ ಕೆರೆ, ನೇರ್ಲುಗುಂಡಿ ಕೆರೆ, ಈ ಕಡೆ ತಿಂಬಲಾಪುರ, ನೆಕ್ಕನಹಳ್ಳಿ, ಸರಳಿ, ಸಿಗ್ಲೆರೆ, ಹರಕೆರೆ, ಕೊಮರಹಳ್ಳಿ, ಇಷ್ಟು ಕೆರೆಗೂ ನೀರು ತುಂಬಿಸೋಕೆ ಸಂಪೂರ್ಣ ಆಗೈತಿ. ಜುಲೈ 15ರಿಂದ ಜುಲೈಯಿಂದ ಆಗಸ್ಟ್, ಸೆಪ್ಟೆಂಬರ್, ನವಂಬರ್, ಜುಲೈಯಿಂದ ನವಂಬರ್ 15ವರೆಗೂ 4 ತಿಂಗಳ 120 ದಿವಸ ಅಷ್ಟೇ ನಮಗೆ ಅದನ್ನ ಪಂಪ್ ಮಾಡಿ ಫುಲ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಕಾನೂನು ಏನೈತಿ, ಅರ್ಧ ಭಾಗ ಮನೆಯಿಂದ ಬರಬೇಕು, ಅರ್ಧ ಭಾಗ ನಾವು ಇಷ್ಟೇ ತುಂಬ, ಅದು ನಾವು ಕಾನೂನು ನೋಡ್ಕೋವಲ್ಲ. ಮಳೆ ಬಂದು ತುಂಬಿದ ಸಾಧ್ವನೆ, ತುಂಬದೆ ಹೋದಾಗ ನಾವೇನೇ ಭಗರುಕುಮಾಗಿ ಅಂದರೆ ಧರ್ಮದೃಷ್ಟಿಯಿಂದ ಎಲ್ಲ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ನಮಗೆ ಅವಶ್ಯಕತೆ ಕೊಟ್ಟು, ಅದೇ ರೀತಿ ಕುಡಿಯೋ ನೀರು ಸಹ ಎಲ್ಲ ಅಡಿಗೂ ಕೊಟ್ಟು ಶುದ್ಧ ನೀರು ಕೊಡ್ತೀವಿ. ಇಲ್ಲಿ ಕುಲುಮಿಂದ ಆ ಕಡೆ ಕೊಟ್ಬಿಡ್ತೇವೆ, ಹೆಚ್ಚಿಗೆ ಎಲ್ಲ ಕಡೆ ಕೊಟ್ಟು ನಮ್ಮ ತಾಲೂಕಿನಲ್ಲಿ ಇನ್ನು ಈ ಡಿಸೆಂಬರ್ ಒಳಗೆ ಇಡೀ ನಮ್ಮ ತಾಲೂಕಿನ 220 ಹಳ್ಳಿಗೂ ಸಹ ಶುದ್ಧ ನೀರು ಕುಡಿ ನೀರು ಇರ್ತಕ್ಕಂಥ ಎಲ್ಲ ಕೆರೆಗಳು ನೀರು ತುಂಬಿಸಕ್ಕಂಥದ್ದು ಕೆಲಸ ಮಾಡಿಕೊಡ್ತೀವಿ. ತಾವು ಯಾರದ್ದು ಅನ್ಯಥ ಭಾಸಬೇಡ್ರಿ. ಭಾಳ ಜನ ತಪ್ಪು ತಿಳ್ಕೊಂಡವೆ. ಆ ತಪ್ಪು ಹೆಗ್ಗಣ್ಣಂತೂ ಬೆಳಗ್ಗೆ 3 ಗಂಟೆಗೆ ಅವ್ನು ಶುಗರ್ ಪೇಷಂಟ್ 3 ಗಂಟೆ ಬಾತ್ರೂಮ್ಗೆ ಹೋಗ್ತಾನೆ, ಗೌಡ್ರ ಎಲ್ಲದ್ರಿ ಯಾಕೆ ಕೆರೆಗೆ ಆವತ್ತು ಬಿಟ್ರಿ ಏರ್ಪಾಟ್ ಮಾಡಿದೆ ಗೊತ್ತಿಲ್ಲ. ಆದರೂ ಒಂದು ಸಮಾಧಾನ ಹುಡುಗರು ಹೇಳಿ ಅರ್ಥ ಆಗಲ್ಲ. ಸಂದರ್ಭ ಬಂದಾಗ ಬಸವಣ್ಣ ಮನೆಗೆ ಕುಂತೆ ಅಷ್ಟು ತಗೊಂಡು ಹೇಳ್ಬೇಕು ಅಂತ ಇದ್ದೆ. ಆದರೆ ಹೇಳಿಕೊಂಡು ಅದು ಬಸರಪ್ಪ ಒಬ್ಬನೇ ಸಮಾಧಾನ ಮಾಡಿದ್ರೆ ಬಸರಪ್ಪನೇನು ಸರಿ ಮಾಡಿಕೊಂಡು ಬಿಡು ಶಾಂತ ಕೊಡ್ರು ಅಂತೀರಿ ನೀವೇ. ಅದನ್ನು ನಾವು ಕೇಳಿದ್ವಿ. ಅದು ಆಗಬಾರ್ದು ಅಂತ ಇದು ಒಳ್ಳೆಯ ಸಹಕಾರ ಪೂಜ್ಯರು ಬಂದರೆ ಪ್ರಸ್ತಾಪ ಮಾಡಿ ಏನು ವಸ್ತುಸ್ಥಿತಿಯನ್ನು ನಿಮ್ಗೆ ಹೇಳ್ದಂಗೆ ನೆರವಾಗುತ್ತೆ ಅಂತ ಮಾಡಿದ್ರೆ ಯಾರು ಬಂದರೆ ನಾವು ಪರವಾದ್ವಿ. ಸರ್ಕಾರ ನಿಮ್ಮ ಪರವಾಗೈತಿ, ನಿಮ್ಗೆಲ್ಲ ಸಮಸ್ಯೆಗಳು ನೋಡಿ ಈಡೇರಿಸ್ತೇವೆ. ಯಾರು ಸಹ ಆತಂಕ ಪಡೆಗಳ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತು ಹೇಳಿ ಪ್ರಥಮ ಅವಕಾಶಕ್ಕೋಸ್ಕರ ಒಂದೇಶ ಮತ್ತೊಮ್ಮೆ ಬಸಪ್ಪಗೌಡರು ಗಂಗಮ್ಮ ಎಷ್ಟು ಜನಕ್ಕೆ ಸ್ವಾಭಾವಿಕವಾಗಿ ನಮ್ಮ ದೇಶದಲ್ಲಿ ಹೇಗೈತಿ ಅಂದರೆ ಗಂಡು ಹೆಣ್ಣಿಗೂ 1 ವರ್ಷ ಹೆಚ್ಚು ಕಮ್ಮಿ, 5 ವರ್ಷ ಹೆಚ್ಚು ಕಮ್ಮಿ ಇರುತ್ತೆ. ನನಗೆ 77 ವರ್ಷ, ನನ್ನ ಹೆಂಡತಿಗೆ 73 ವರ್ಷ, 5 ವರ್ಷ ಆಗೋ ಡಿಫ್ರೆನ್ಸ್ ಇರುತ್ತೆ. ಬಸಪ್ಪಗೌಡರು ಸತ್ತು 25 ವರ್ಷ ಆದರೂ ಸಹ 25 ವರ್ಷದವರೆಗೂ ಗಂಗಮ್ಮ ಜೀವವಾಗಿದ್ದಂತ ಕಂಡ್ರೆ ಅವ್ರಿಗೆ ಎಷ್ಟು ಆತ್ಮಸ್ಥೈರ್ಯ ಇರೋದು, ಮಕ್ಕಳ ಬಗ್ಗೆ, ಮೊಮ್ಮಕ್ಕಳ ಬಗ್ಗೆ, ನಾಡಿನ ಬಗ್ಗೆ ಇರುವುದು. ನೀವೇಗೂ ಅಂಥ ಸದ್ಬುದ್ಧಿ ಭಗವಂತ ನಮ್ಮೆಲ್ಲರೂ ಕೊಡಿ, ಆತ್ಮಕ್ಕೆ ಶಾಂತಿ ಕೊಡಿ ಭಗವಂತನಿಗೆ ಪೂಜ್ಯನಿಗೂ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.